ಹಲೋ ಫ್ರೆಂಡ್ಸ್, ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಂತಂದರೆ, ರಘು ಅವ್ರದ್ದು ಗಿಲ್ಲಿ ಅವ್ರದ್ದು ಒಂದು ವಿಡಿಯೋ ತುಂಬ ವೈರಲ್ ಆಗ್ತಾಯಿದೆ. ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ತುಂಬ ಅಂದರೆ ತುಂಬ ವೈರಲ್ ಆಗ್ತಾಯಿದೆ. ಆ ವಿಡಿಯೋ ಅದಂತಂದರೆ, ರಘು ಅವರು ಒಂದು ಚಪಾತಿನೋ ಅಥವಾ ಏನೋ ಒಂದು ತಿಂದಿರ್ತಾರೆ. ಅದು ಡಿಫ್ರೆಂಟಾಗೇ ಮಾಡ್ಕೊಂಡಿರ್ಬೋದು. ಅವರು ಸ್ವೀಟು ಅಥವಾ ಹಾಟ್ ಏನೋ ಒಂದು ಮಾಡಿಕೊಂಡು ಗಿಲ್ಲಿ ಅವರು ಇಲ್ಲಿ ರಘು ಹತ್ರ ಹೋಗಿ, ಅಣ್ಣ ಒಂದು ಚೂರು ಕೊಡೋಣ, ಟೇಸ್ಟ್ ಮಾಡ್ತೀನಿ ಹೆಂಗೈತೆ ಅಂತ ಕೇಳ್ತಾನೆ. ಒಂದು ಸಣ್ಣ ಪೀಸ್ ಕೊಡಂತ ಕೇಳ್ತಾನೆ. ರಘು ಅವರು ತುಂಬ ಸೀರಿಯಸ್ದಲ್ಲಿ ಇದ್ದುಕೊಂಡು ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರೂ ಕೊಡೋದಿಲ್ಲ. ಒಂದು ಚೂರು ಕೊಡಂತಂದ್ರೂ ಕೊಡೋದಿಲ್ಲ. ಸೊ ಅವಾಗ ಗಿಲ್ಲಿ ಬೇಜಾರು ಮಾಡಿಕೊಂಡು ಹಿಂಗೆ ತಲೆ ಕೆರ್ಕೊಂತ, ರಕ್ಷಿತಾ ಅದು ನನಗೆ ಮಾಡಿಕೊಡು, ಅದು ಹೆಂಗೆ ಮಾಡಿಕೊಟ್ಟಿದೀಯೋ ನಾನು ತಿಂತೀನಿ ಅಂಥೇಳಿ ರಕ್ಷಿತಾ ಹತ್ರ ಹೋಗ್ತಾನೆ. ಅದು ಆದಮೇಲೆ ಇಮ್ಮಿಡಿಯೇಟ್ಲಿ ರಾಶಿಕಾ ಆ್ಯಂಡ್ ಸೂರಜ್ ಬಂದು ರಘು ಅವ್ರನ್ನ ವಿತೌಟ್ ರಘು ಅವ್ರ ಪರ್ಮಿಷನು ಪ್ಲೇಟಲ್ಲಿ ಕೈ ಹಾಕಿ ತಿಂತಾರೆ. ರಘು ಸುಮ್ಮನೆ ಇರ್ತಾನೆ. ಅಂದರೆ ಈ ವಿಡಿಯೋ, ಈ ಡಿಫ್ರೆನ್ಷಿಯೇಷನ್ ಗಿಲ್ಲಿ ಮೇಲೆ ನಿಜವಾಗ್ಲೂ ಎಲ್ಲರಿಗೂ ಬೇಸರ ಆಗ್ತಾಯಿದೆ. ಯಾಕಂತಂದರೆ ಈ ರಘು ಈ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂತಂದರೆ ಬಿಕಾಸ್ ಆಫ್ ಗಿಲ್ಲಿ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಬಂದಾಗಿಂದನೂ ಇಲ್ಲಿವರೆಗೂ ಗಿಲ್ಲಿ ಜೊತೆ ಇದ್ದುಕೊಂಡು ಮೈಲೇಜ್ ತೊಗೊಂಡಿದ್ದಾರೆ. ಗಿಲ್ಲಿ ಅವ್ರ ಫ್ರೆಂಡ್ ಅಂಥೇಳಿ ಗಿಲ್ಲಿ ಅವರ ಓಟ್ಗಳು ಕೂಡ ಇವ್ರಿಗೆ ಬಿದ್ದಿದ್ದಾವೆ. ಅದು ಯಾವಾಗಲೂ ರಘು ಅವರು ಮರಿಬಾರ್ದು. ಈ ಥರ ಮನುಷ್ಯನ ಹೀಳಾಯಿಸಿ ನೋಡೋದು, ಅವ್ರನ್ನ ಕೆಟ್ಟದಾಗಿ ನೋಡೋದು, ಡಿಫ್ರೆನ್ಷಿಯೇಷನ್ ಮಾಡಿ ನೋಡೋದು ನಿಜವಾಗ್ಲೂ ರಘು ಅವರಿಗೆ ಹೆಮ್ಮೆ ಶೋಭೆ ತರೋದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಸ್ಟಾರ್ಟಿಂಗ್ ಬಂದಾಗ ಎಲ್ಲರನ್ನೂ ಇವ್ರನ್ನ ಅವಾಯ್ಡ್ ಮಾಡಿರ್ತಾರೆ. ಸ್ಟಾರ್ಟಿಂಗ್ ಬಂದ ಕೂಡಲೇ ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ದರೆ ಅಶ್ವಿನಿ ಅವ್ರ ಮೇಲೆ ನೀರು ಸುರಿದಾಗ ಅಶ್ವಿನಿಗೂ ಮತ್ತು ಜಾನ್ವಿಗೂ ಜಗಳ ಆಗಿರುತ್ತೆ. ಅದಾದಮೇಲೆ ಎಲ್ಲರೂ ಇವ್ರನ್ನ ಒಂದು ಡಿಫ್ರೆಂಟಾಗಿ ನೋಡಿರ್ತಾರೆ. ಆ ಟೈಮ್ದಲ್ಲಿ ಇವ್ರ ಜೊತೆ ನಿಂತ್ಕೊಂಡಿದ್ದು, ಇವ್ರಿಗೆ ಸಪೋರ್ಟ್ ಕೊಟ್ಟಿದ್ದು ಗಿಲ್ಲಿನೇ. ಅಂಥ ಗಿಲ್ಲಿನ ಈ ಥರ ಪ್ರತಿ ನಾಮಿನೇಷನ್ದಲ್ಲೂ ಗಿಲ್ಲಿನ ಮಾಡೋದು, ಕಳಪೆ ಬಂದಾಗ ಗಿಲ್ಲಿಗೆ ಕಳಪೆ ಕೊಡೋದು. ಅಂದರೆ ಇವ್ರ ಲೆಕ್ಕದಲ್ಲಿ ಇದು ಕಳಪೆ ಅಂತಂದರೆ ಏನಂತಂದರೆ, ಕೆಲಸ ಯಾರು ಮಾಡಿರೋಂಗಿಲ್ಲೋ ಅಥವಾ ಟಾಸ್ಕ್ ಯಾರು ಮಾಡಿರೋಂಗಿಲ್ಲೋ ಅದಂತ ಅಂದ್ಕೊಂಡಿದ್ದಾರೆ ಇವರು. ಪರ್ಫಾರ್ಮೆನ್ಸ್ ಯಾವಾಗಲೂ ಬರೋದು ಶೋಗೆ ಏನು ಉಪಯೋಗ ಆಗ್ತಾಯಿದೆ, ಬಿಗ್ ಬಾಸ್ ಶೋಗೆ ಕ್ರೆಡಿಟ್ ಬರ್ತಾಯಿದೆ ಇಲ್ಲೋ, ಅಥವಾ ಬಿಗ್ ಬಾಸ್ ಶೋ ಚೆನ್ನಾಗಿ ನಡೀತಾ ಇದೆ ಇಲ್ವೋ, ಮನೆಯಲ್ಲಿ ಎಲ್ಲರೂ ಖುಷಿಯಾಗಿರಲಿಕ್ಕೆ ಯಾರು ಕಾರಣ ಆಗ್ತದೆ, ಇವೆಲ್ಲ ಮ್ಯಾಟ್ರಸ್ ಆಗ್ತವೆ. ಓನ್ಲಿ ಅಡುಗೆ ಮಾಡೋದು, ಗೇಮ್ ಆಡೋದು ಮತ್ತು ಮಾತಾಡ್ತಾನೆ, ಗೇಮು ಆಡ್ತಾನೆ. ಅಶ್ವಿನಿ ಅವ್ರ ಜೊತೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ನಲ್ಲಿ ಲಾಸ್ಟ್ ವೀಕ್ನಲ್ಲಿ ಅಶ್ವಿನಿ ಅವ್ರ ಜೊತೆ ಗೆದ್ದಿದ್ದಾನೆ. ಯಾರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಗೆಲ್ತಾನೆ ಅಂಥೇಳಿ. ಅಂಥ ಟಾಸ್ಕ್ನಲ್ಲಿ ಗೆದ್ದಿದ್ದಾನೆ. ಗಿಲ್ಲಿದಲ್ಲಿ ಎಲ್ಲ ಆ್ಯಂಗಿಲ್ಸು ಇದಾವೆ. ಗೇಮು ಆಡ್ತಾನೆ, ಮಾತಾಡ್ತಾನೆ, ನಗಿಸ್ತಾನೆ. ಒಂದು ಶೋಗೆ ಏನು ಬೇಕೋ, ಒಂದು ವ್ಯಕ್ತಿತ್ವಕ್ಕೆ ಏನು ಬೇಕೋ ಆಲ್ರೌಂಡರ್ ಗಿಲ್ಲಿ ಅಂತ ಹೇಳ್ಬೋದು. ಅಷ್ಟು ಹೇಳದೆ ಇವ್ರಿಗೆ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಬಂದಾಗ ಇವ್ರ ಕ್ಯಾರೆಕ್ಟ್ರು ಚೆನ್ನಾಗಿ ಬರಲಿಕ್ಕೆ ಕಾರಣವೂ ಗಿಲ್ಲಿನೇ. ಯಾಕಂತಂದರೆ ಗಿಲ್ಲಿ ಮಾಡಿದ್ದಂಥ ಕಾಮಿಡಿಗೆ ಇವ್ರು ಕೊಟ್ಟಂಥ ರಿಯಾಕ್ಷನ್ಗಳಿಗೆ ಅದು ಚೆನ್ನಾಗೇ ಜನರಲ್ಲಿ ಓಡೈತೆ. ಅದರಿಂದ ಇವ್ರಿಗೂ ಇದು ಕಿಚ್ಚನ ಚಪ್ಪಾಳೆನೂ ಕೂಡ ಬಂದಿದೆ. ಅದಾದಮೇಲೆ ಗಿಲ್ಲಿ ಜೊತೆ ಕಾಣಿಸ್ಕೊಂಡು ಮೈಲೇಜ್ ತೊಗೊಂಡು ಪ್ರತಿ ವೀಕ್ ಎಲಿಮಿನೇಷನ್ದಿಂದನೂ ಪಾರಾಗ್ಯಾನ, ಗಿಲ್ಲಿ ಓಟ್ಸ್ ತೊಗೊಂಡು ಈಗ ಗಿಲ್ಲಿ ಕೆಟ್ಟಾಗಿದ್ದಾನೆ. ಗಿಲ್ಲಿ ಮೇಲೆ ಪ್ರತಿ ಫೋರಮ್ದಲ್ಲೂ ಗಿಲ್ಲಿ ಮೇಲೆ ಅವನಿಗೆ ಸೀರಿಯಸ್ನೆಸ್ ಇಲ್ಲ. ಅವನು ಬೇರೆಯವ್ರನ್ನ ಕಡಿಮೆ ಮಾಡಿ ಮಾತಾಡ್ತಾನೆ. ಹೀಗೆಲ್ಲ ಸುಮ್ಮನೆ ಗಿಲ್ಲಿ ಮೇಲೆ ಗೂಬೆ ಕೂಡಿಸಿ ತಾನು ದೊಡ್ಡ ಗೆಲ್ಲೋ ಲೆವೆಲ್ಗೆ ಹೋಗ್ಬೇಕಂತ ಹೇಳಿ ಬಯಸ್ತಾ ಇದ್ದಾನೆ. ಅದೆಲ್ಲ ನಡೆಯಂಗಿಲ್ಲ. ಗಿಲ್ಲಿ ವಿರುದ್ಧ ಯಾರು ಹೋಗ್ತಾರೋ ಅವರೆಲ್ಲರೂ ಮನೆಗೆ ಹೋಗೋದು ಖಚಿತ. ನಾವು ನೋಡ್ತಾ ಇದ್ವಿ. ಗಿಲ್ಲಿ ಮೇಲೆ ಯಾರು ದ್ವೇಷ ಸಾಧಿಸ್ತಾರೋ ಅವ್ರು ಮನೆಗೆ ಹೋಗ್ತಾರೆ ಡೆಫಿನೆಟ್ಲಿ. ಸೊ ರಘು ಅವ್ರು ನೀವು ಮಾಡಿದ್ದಂಥ ಇವೆಲ್ಲ ಸೈಡ್ಗಿಟ್ರೆ, ರಘು ಅವರು ಗಿಲ್ಲಿ ಎಂಥವನ್ನಾಗಲಿ ಒಂದು ಸಣ್ಣ ಪೀಸ್ ಕೊಡಂತಂದರೆ ಕೊಟ್ಟಿದ್ದರೆ ದೊಡ್ಡ ಮನುಷ್ಯ ಆಗ್ತಿದ್ದ. ಅವ್ರ ಫ್ರೆಂಡ್ಶಿಪ್ ಹಾಗೆ ಉಳ್ಕೊತದೆ. ಗಿಲ್ಲಿ ಅಂತ ನಾನು ರಘು ಅವ್ರು ಬಿಟ್ಟರು ಕೂಡ ನಾನು ಅವ್ರನ್ನ ಬಿಡೋಂಗಿಲ್ಲ ಅಂಥೇಳಿ ಅಂಥ ಕ್ಯಾರೆಕ್ಟರ್ ಗಿಲ್ಲಿದು. ರಘು ಅವ್ರು ಎಲ್ಲೋ ಅವ್ರನ್ನ ತಪ್ಪು ತಿಳ್ಕೊತಿದ್ದಾರೆ. ಇದೆಲ್ಲ ಬಿಟ್ಟು ಒಂದು ಫ್ರೆಂಡ್ಶಿಪ್ ವೇದಲ್ಲಿ ಹೋದರೆ ರಘು ಅವ್ರಿಗೂ ಒಳ್ಳೆಯದು, ಇಲ್ಲಾಂತಂದರೆ ಆಚೆ ಬರೋದಂತ ಪಕ್ಕ.